ಪರಮಾತ್ಮ ಸಿಕ್ತು 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 ಪೆನ್ರಪ್ಪ ಪೆನ್ 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 ಅಪ್ಪ ಅಪ್ಪ ಏನೈತಪ್ಪ? ಇರು ಪುಟ ಹೇಳ್ತೀನಿ. ಹಲೋ ಸರ್. ಹಾಂ ಸರ್. ಹಾಂ ಓಕೆ ಶೋರ್ ಸರ್, ಇಲ್ಲ ಬರ್ತಾ ಇದ್ದೀನಿ. ಓಕೆ ಸರ್. ಹಾಂ ಇಲ್ಲೇ ಇದ್ದೀನಿ. ಶೋರ್ ಸರ್. ಹಾಂ ಸರ್. ಮಂಜ ಟಿಫನ್ ಬಾಕ್ಸ್ ತಂದ್ಯಾ? ಲೇ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಆಮೇಲೆ ಕೆಲಸ ಮಾಡೋ. ಯಾವಾಗ ನೋಡಿದ್ರು 3 ಹೊತ್ತು ಆ ಲ್ಯಾಪ್ಟಾಪಲ್ಲಿ ಕುಟ 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 ಅಂತ ಕುಟ್ತಾ ಅಪ್ಪ ಕೂತಿರ್ತೀಯ. ಲೇಟ್ ಆಗಿಬಿಟ್ಟಿದೆಪ್ಪ. ಹಾಂ ಆಯ್ತು. ಎಷ್ಟೊತ್ತು ಬರ್ತೀಯಾ? ನಂದು ಸ್ವಲ್ಪ ಲೇಟ್ ಆಗುತ್ತೆ. ಅಲ್ಲ ಕಣೋ, ಸ್ವಲ್ಪ ನಿನ್ನ ಜೊತೆ ಮಾತಾಡ್ಬೇಕಾಗಿತ್ತು ಕಣೋ. ಅಪ್ಪ ಇವತ್ತು ನಾನು ಸಿಗ್ತೀನೋ ಇಲ್ವೋ ಗೊತ್ತಿಲ್ಲಪ್ಪ. ಸರಿ ಹೊರಡ್ತೀನಿ. ಹುಷಾರಾಗಿ ಹೋಗ್ಬಾ. ಸೇರಿದ ಮೇಲೆ ರೀಚ್ಡ್ ಅಂತ ಮೆಸೇಜ್ ಹಾಕು. ಅಪ್ಪ ಸರಿ. ಮಂಜ ಸ್ವಲ್ಪ ತರಕಾರಿ ಬ್ಯಾಗ್ ತಗೊಂಬಾ. ಹೋಗಂಗೆ ತರಕಾರಿ ತಗೊಂಡ್ ಬರೋಣ. ಹಾ ಬಾಯ್. ಅದು ಸರಿ, ಅದೇನು ಹಿಡಿದಿತ್ತು ನಿಮಗೆ ಬೆಳಿಗ್ಗೆ? ಏನು? ಅಲ್ಲ ಹಂಗೆ ತೀರ್ಸ್ಕೊಂಬಂದ್ರಲ್ಲ, ಏನಾಯ್ತು ಅಂತ ಕೇಳಿ. ಕನಸು ಬಿತ್ತು. ಕನಸು? ಏನು ಕನಸು? ನಮ್ಮ ಆದರ್ಶ ದೊಡ್ಡ ಹೀರೋ ಆಗಿ ಯಾವುದೋ ಒಂದು ಶೋನಲ್ಲಿ ಅವ್ನ ಲೈಫ್ ಸ್ಟೋರಿ ಹೇಳ್ಕೊತಾ ಇದ್ದ. ಆದರ್ಶನ ಹೀರೋ ಬೆಳಿಗ್ಗೆ ಮೈಯಲ್ಲೆಲ್ಲ ನೀರು ಬಿಟ್ಕೊಳ್ಳುವಾಗ ಕನಸು ಬಿತ್ತು. ಹೌದು. ಯಾಕೋ ಏನಾಯ್ತು? ಇಲ್ಲ ಏನಾಯ್ತು ಹೇಳ. ಏನಿಲ್ಲ ಬಿಡಿ. ಕನಸು ಕಾಣಬಾರ್ದ? ಏನಿಲ್ಲ ಬಿಡಿ ಅಣ್ಣ. ಅಲ್ಲ ಕಣ, ಕನಸು ಕಾಣೋದಕ್ಕೆ ಬೇರೆ ಟೈಮ್ ಅಂತ ಇರುತ್ತಾ? ಅಲ್ಲ ಅದಕ್ಕೇನಿವಾಗ? ಏನಿವಾಗ ಅಂದ್ರೆ ನಮ್ಮ ಆದರ್ಶನ ನಾನು ಹೀರೋ ಮಾಡ್ತಾ ಇದ್ದೀನಿ. ತೊಳ್ಕೊಳಕ್ಕೂ ಪುರ್ಸತ್ತಿಲ್ದೇ ಇರೋನ ಹೀರೋ ಮಾಡ್ತೀರಾ? ಆಗ ನೋಡ್ತಾ ಇರು, ಮಾಡಿದ್ಮೇಲೆ ಗೊತ್ತಾಗುತ್ತೆ. ನೋಡೋಣ. ಸಾರಿ ಕಣೇನು, ಐ ಕ್ಯಾನ್ ಎಕ್ಸ್ಪ್ಲೇನ್. ಎಷ್ಟು ಟ್ರಾಫಿಕ್ ಗೊತ್ತಾಯ್ತಪ್ಪ. ನನಗೆ ತಲೆ ಚಿಟ್ಟಿಡಿತಿದೆ ಗುರು. ನನಗೆ ಈ ಕೆಲಸ ತಲೆ ಕೆಡ್ತಿದೆ ಗುರು. ಟೈಮ್ ನೋಡೋಕ್ಕೂ ಆಗಲಿಲ್ಲ. ಐ ಆಮ್ ರಿಯಲಿ ಸಾರಿ. ಇವಾಗ ಹೇಳು, ಏನಾಯ್ತು? ಈ ಪ್ರಾಜೆಕ್ಟ್ ಕಣೆ ಇನ್ನೇನು ಡೆಡ್ಲೈನ್ ಹತ್ರ ಇದೆ. ಈ ಬಾಸು ಕ್ಲೈಂಟ್ಸ್ ಎಲ್ಲ ಮೈ ಮೇಲೆ ಎಗರ್ತಾ ಇದ್ದಾರೆ. ಆಮೇಲೆ ಆ HR ಆನಂದ್ ಬೇರೆ ಮಜಾ ಇರುತ್ತೆ ಅಂತ ಹೆಲ್ತಿ ವರ್ಕ್ ಸ್ಪೇಸ್ ಅಂತ ಯಾವುದೋ ವರ್ಕ್ಶಾಪ್ ಬೇರೆ ಇಟ್ಟ. ಇದೆಲ್ಲದ್ರಲ್ಲೇ ನೀವು ಜೂನಿಯರ್ ಅಲ್ವಾ ಅಂತ ಕರೆದಿ ಸ್ಟೇಜ್ ಮೇಲೆ ಹಾಡು ಹೇಳಕ್ಕೆ ಬೇರೆ ಕರೆದ್ರು. ಏನು? ಏನಿಲ್ಲ, ಯಾರೋ ಹೇಳ್ತಾ ಇದ್ರು ಒಂದ್ ಕಾಲದಲ್ಲಿ ಇಡೀ ಸ್ಟೇಜ್ನೇ ಅಲ್ಲಾಡಿಸ್ತಾ ಇದ್ದೆ ಅಂತ. ಎಲ್ಲಾಯ್ತು ಅದೆಲ್ಲ ಇವಾಗ? ಅವೆಲ್ಲ ನಾಟಕ ಮಾಡೋ ಸ್ಟೇಜ್ ಕಣೆ. ನಾನು ಆಡಲ್ಲ, ಯಾವತ್ತೂ ಆಡಿಲ್ಲ. ಏನೋ ಒಂದು ಒಟ್ನಲ್ಲಿ ಸ್ಟೇಜ್ ಮೇಲೆ ಹತ್ತಾಗ ಭಯ ಅಂತ ಹೇಳು. ನನ್ನ ಇಡೀ ದಿನದ ಇನ್ಫಾರ್ಮೇಶನ್ ನಿಂಗೆ ಇದೇ ಇಂಪಾರ್ಟೆಂಟ್ ಅನ್ಸ್ತಾ? ಹೋಗ್ಲಿ ಬಿಡು. ಆದರ್ಶ, ನನ್ಗೊಂದ್ಸತಿ ಆಡಾಡೋ. ಚಾನ್ಸೇ ಇಲ್ಲ. ನಿನ್ಗೆ ಊರವ್ರಿಗೆಲ್ಲ ಹಾಡಾಡಕ್ಕಾಗುತ್ತೆ, ನನ್ಗಾಡು ಅಂದ್ರೆ ಆಗಲ್ಲ ಅಲ್ವಾ? ಯಾಕೆ ನಾನು ಇಡೀ ಜೀವನ ಪೂರ್ತಿ ಆಡ್ಕೊಳಕ್ಕ? ಲೇ ಆದರ್ಶ, ನಿನ್ಗೆ ಈ ಕೆಲಸ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡು. ಚಿಕ್ಕ ವಯಸ್ಸಿಂದ ಸ್ಟೇಜ್ ಮೇಲೆ ಹತ್ತು ಖುಷಿ ಪಟ್ಟವನು ಇವಾಗ IT ಜಾಬ್ ಅಂತ ಕೂತಿದೀಯ. ದುಡ್ಡು ಆದಷ್ಟು ಬೇಗ ನಿನ್ನ ಮದುವೆ ಆಗ್ಬೇಕೋ ಬೇಡವೋ? ಸರಿ ಬರ್ಲಾ? ಆಯ್ತು. ಐ ಲವ್ ಯು. ಏನು ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಐ ಲವ್ ಯು ಟೂ. ಸರಿ ಬಾಯ್. ಸರಿ ಇಲ್ಲಿ ಕೇಳಿ. ತಡಾರಂತ ಅಜ್ಜಿ ಬುದ್ಧಿ ಸುರ್ರಂತ ಬೈಕಲ್ಲಿ ಪಾಸ್ ಆದ. ನಾನು ಅಂದ್ಕೊಂಡೆ ಅಜ್ಜಿ ಬಿದ್ದೋಗ್ಬಿಟ್ಲು ಅಂತ ಅಂದ್ಬಿಟ್ಟು ಸರಿ ಸೈಡಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಹಿಂದೆ ತಿರುಗಿ ನೋಡ್ತೀನಿ, ಅಜ್ಜಿ ಇಲ್ವೇ ಇಲ್ಲ.
ಮಂಜ ಇದರ ಮೇಲೆ ಒಂದು ಬಾಕ್ಸ್ ಇರ್ಬೇಕು ಮೇಡಮ್. ಆಯ್ತು ಲೇ ಆದಿ ಪುಟ್ಟ ಹೇಳು, ಎಷ್ಟೊತ್ತಾದ್ರೂ ಮಲಗಿರ್ತೀಯಲ್ಲ, ಎದ್ದೇಳೋ, ಸ್ವಲ್ಪ ಕೆಲಸ ಇದೆ. ಬಾಮ್ಮ ಬರ. ಲೇ ಆದಿ, ಆದರ್ಶು, ಆದಿ ಪಾಪ ಒಂದ್ ನಿಮಿಷ ಬಾ ಪುಟ್ಟ ಇಲ್ಲಿ. ಹಂಗೆ ಆ ಚೇರು ತಗೊಂಬಾ. ಬಾ, ಇಲ್ಲಿಡು. ಅದೊಂದು ಸ್ವಲ್ಪ ಇಳಿಸ್ಕೊಡ. ಆ ಮಂಜಿಂಗ್ ಹೇಳದಲ್ವಾಪ. ಅಲ್ಲಿ ನೋಡು, ಕೆಲಸ ಮಾಡ್ತಿದ್ದಾನೆ ಕಣ. ನಿಧಾನ. ಇವಾಗ ಸಡನ್ ಆಗಿ ಯಾಕೆ ಬೇಕು ನಿಂಗೆ ಈ ಬಾಕ್ಸು? ಇಷ್ಟು ವರ್ಷ ಇಲ್ಲದೆ ಇರೋದು. ಒಂದು ಸಿನಿಮಾ ಮಾಡ್ತಿದ್ದೀನಿ ಕಣ. ಬಾ ಇಡಪ್ಪ. ಲೇ ಮಂಜ, ಮಂಜ ಬಾಯ್ಲೆ. ಏನಾಯ್ತು? ನಾನು ಹೇಳದ್ನಲ್ಲ, ಇದೆ ನೋಡು ಆ ಕ್ಯಾಮ್ರಾ. ಓ ಇದಾ? ಇದಕ್ಕೆ ಬ್ಯಾಟ್ರಿ ಎಲ್ಲ ಬೇಕಾ? ಹ್ಞೂ, ಮತ್ತೆ ಹಳೆ ಕಾಲದಲ್ವಾ, ಹಾಕ್ಲೇಬೇಕು. ಸ್ವಲ್ಪ ಧೂಳಾಗಿದೆ, ಬಟ್ ವರ್ಕ್ ಆಗುತ್ತೆ. ಎಲ್ಲಿ ಹೊಡಿಲಿ. ಓಯ್ ಹಾಗೆ ಲೇ ಅದೇ ನಾ ಹೇಳದ್ನಲ್ಲ, ಇದರಲ್ಲೇ ಕಣ ಸಿನಿಮಾ ತೆಗೆಯೋದು. ಓ ಸೂಪರ್ ಸೂಪರ್. ಏನ್ ಸೂಪರು? ನೀನು ಇದ್ರಲ್ಲಿ ಆಕ್ಟ್ ಮಾಡ್ಬೇಕಪ್ಪ. ನೀನೇ ನಮ್ಮ ಪಿಕ್ಚರ್ ಹೀರೋ. ನಾನು ಆ್ಯಕ್ಟಿಂಗ್ ಎಲ್ಲ ಮಾಡಲ್ಲಪ್ಪ. ಅದಿ ಬಾರೋ, ಚೆನ್ನಾಗಿರುತ್ತೆ, ಆರಾಮಾಗಿ ಕಾಲ ಕಳಿಬೋದು. ಅಪ್ಪ, ಕಾಲ ಕಳೆಯೋದು ನಿಮಗೆ ಸರಿ, ಬೇಗ ರಿಟೈರ್ ಆಗಿದ್ದೀರಾ, ನೀವು ಮನೇಲೇ ಇರ್ತೀರಾ. ನನಗೆ 100 ತಲೆನೋವುಗಳು, ಅದೆಲ್ಲ ಬಿಟ್ಬಿಟ್ಟು ಕಾಲ ಕಳಿ ಅಂತೀರಲ್ಲಪ್ಪ ನೀವು. ಬಾರೋ, ಚೆನ್ನಾಗಿರುತ್ತೆ. ಇದೇನು ನಿಂದು ಹೊಸ ಹುಚ್ಚು? ಅದು ಲೇ ಅದಿ ಬಾರೋ. ನೀವು ಫಿಲಮ್ ಮಾಡ್ತಿದ್ದೀರಲ್ವಾ, ನೀವು ಮಾಡ್ಕೊಳ್ಳಿ, ನನ್ನ ಯಾಕೆ ಇದ್ರಲ್ಲಿ ಎಳಿತಿದ್ದೀರಾ? ಅಲ್ಲ ಕಣ, ಏನು ಸ್ಟಫೇ ಇರೋದಿಲ್ಲ ಕೆಲವು ಪ್ರೊಡ್ಯೂಸರ್ ಮಕ್ಕಳಿಗೆ, ಅವರೆಲ್ಲ ಹೀರೋ ಆಗ್ತಾರೆ. ನೀನು ನನ್ನ ಪಿಕ್ಚರಲ್ಲಿ ಹೀರೋ ಆಕ್ಟ್ ಮಾಡೋದಕ್ಕೇನ? ಹಾ ಅಲ್ಲ ಕಣ, ನಾಟಕದಲ್ಲಿ ಇಷ್ಟೊಂದು ಮೊಮೆಂಟಸ್ ತಗೊಂಡಿದ್ಯಾ, ನೀನ್ ಯಾರಿಗೂ ಏನು ಕಮ್ಮಿ ಇಲ್ಲ ಕಣ. ಅಪ್ಪ, ನಾನಿವಾಗ ಒಂದು ಎಂಪ್ಲಾಯ್ ಅಪ್ಪ, ನನಗೆ ಡೆಡ್ಲೈನ್ಗಳು, ತಲೆನೋವುಗಳು ತುಂಬಾ ಇದೆ. ಅದನ್ನೆಲ್ಲ ಬಿಟ್ಬಿಟ್ಟು ನೀನು ನಿನ್ನ ಜೊತೆ ಮೂವಿ ಮಾಡು ಅಂತೀಯಲ್ಲಪ್ಪ. ಲೇ, ನಾನೇನು ದಿನ ಬಂದು ಆಕ್ಟ್ ಮಾಡು ಅಂತ ಹೇಳ್ತಿದ್ದೀನೇನೋ? ಯಾವ ಫ್ರೀ ಸಿಗುತ್ತೋ ಅವಾಗ ಅಪ್ಪನ ಪಿಕ್ಚರಲ್ಲಿ ಆಕ್ಟ್ ಮಾಡು ಅಂತ ಕೇಳ್ಕೊತಾ ಇದ್ದೀನಿ. ಏನೋ ಸಣ್ಣ ಪ್ರಯತ್ನ ಮಾಡ್ತಿದ್ದೀವಿ, ತಾವು ಜೊತೆಗಿರ್ಬೇಕು ಅಂತ ಅಷ್ಟೇನೆ. ಸರಿ, ಇವಾಗ ಏನು ಮಾಡ್ಬೇಕು ನಾನು? ಒಂದು ನಿಮಿಷ ಬಂದೇರು, ಒಂದೇ ನಿಮಿಷ. ನೋಡ, ಇದು ಒಂದು ಟ್ರಯಲ್ ಸೀನು. ನಿನ್ಗಿಷ್ಟ ಆಯ್ತು ಅಂದ್ರೆ ಫುಲ್ ಕತೆ ಕೊಡ್ತೀನಿ. ಇದರಲ್ಲಿ ವರುಣ್ ಅಂತ ಇದೆ ನೋಡು, ಅದು ನಿನ್ ಪಾತ್ರ. ಹುಡುಗಿ ಅಪ್ಪ ಇದಾರಲ್ಲ, ಅದು ನಾನು. ಮತ್ತೆ ಹುಡುಗಿ ಪಾತ್ರ ಯಾರು ಮಾಡ್ತಿದ್ದಾರೆ? ಏ ಇದೇನಿದು ಕ್ಯಾಮ್ರಾ? ಫೀಲ್ಗೆ ಕಣ. ಮಂಜುಳಾ, ಯಾರಮ್ಮ ಇವನು? ಇಲ್ಲಿ ಏನ್ ಮಾಡ್ತಿದ್ದಾನೆ? ಅಂಕಲ್, ನಾನು ವರುಣ್ ಅಂತ. ನಾನು ಮಂಜುಳಾದ್ದು ಕೈ ಕೇಳಕ್ ಏನಪ್ಪ ಇದು? ಮಾಡೋ ಮಾಡೋ. ನಾನು ಇವಳನ್ನ ಮದುವೆ ಆಗ್ಬೇಕಂತ ಬಂದಿದ್ದೀನಿ. ಇಲ್ಲಿ ಏನ್ ನಡೀತದೆ? ನಾನು ಅವಳಿಗೆ ಹೇಳ್ದೆ. ನೋಡು, ನೀನ್ ಮಾತಾಡ್ಬೇಡ, ನಾನು ಮಂಜುಳನ ಹತ್ರ ಮಾತಾಡ್ತಾ ಇರೋದು. ಮಂಜುಳಾ, ಏನಮ್ಮ ಇಲ್ಲಿ ನಡೀತಾ ಇರೋದು? ನಿಜಪ್ಪ, ನಾನು ಅವನ ಕಂಡ್ರೆ ತುಂಬ ಇಷ್ಟ. ನಾನು ಅವನ್ನೇ ಮದುವೆ ಆಗಬೇಕು ಅಂತಿದ್ದೀನಿ.
ಬಾಸ್ ಕಾಲ್ ಬಂದಿದೆ. ಮಂಜ ಹ್ಞೂ ಕೂತ್ಕೋ. ಹ್ಞೂ ತುಂಬ ದಿವಸ ಆದಮೇಲೆ ಆದಿಮುಕ್ತ ನಗು ನೋಡಿದೆ ಕಣ. ನಾನು ಕಲಾವಿದ ಆಗಬೇಕು ಅಂತಾನೆ ಇದ್ದೆ, ಆದರೆ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಆಕ್ಟಿಂಗ್ ಎಲ್ಲ ಬಿಟ್ಟು ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ನನ್ನ ಕನಸುಗಳು ನುಚ್ಚು ನೂರಾಗೋಯ್ತು. ಆದರೆ ನಂತರನೇ ಆದಿದಾಗಬಾರ್ದು ಕಣೋ. ಆದಿ ತುಂಬ ನಾಟಕಗಳು ಮಾಡ್ಕೊಂಡಿದ್ದಾನೆ. ಅವನ ಕನಸು ನಾವು ಈಡೇರಿಸ್ಕೋಬೇಕು. ಕೆಲಸದ ಒತ್ತಡಕ್ಕೆ ಸಿಕ್ಕಿ ಎಷ್ಟೋ ದಿವಸ ಆಗೋಯ್ತು. ಅವನ ನಕ್ಕಿ ಮತ್ತೆ ಅವ್ನು ನಗಕ್ಕೆ ಶುರು ಮಾಡ್ಬೇಕು ಕಣೋ. ಅವನ ಕನಸನ್ನ ನಾವು ಹೇಗಾದ್ರೂ ಮಾಡಿ ಈಡೇರಿಸಲೇಬೇಕು. ಹ್ಞೂ ಅಣ್ಣ, ಕೆಲಸ ಅಂದ್ಕೊಂಡು ಪಾಪ ನಗುನೇ ಕಳ್ಕೊಬಿಟ್ಟಿದ್ದಾರೆ. ಎಷ್ಟೋ ದಿನ ಆದಮೇಲೆ ಇವತ್ತೊಂದು ಸ್ವಲ್ಪ ಖುಷಿಯಾಗಿದ್ರು. ಹೌದು ಕಣೋ ಮಂಚ. ಶೋರ್ ಸರ್, ಅದೇ ಲಾಸ್ಟ್ ಟೈಮ್ ಕ್ಲೈಂಟ್ಸ್ ಮೀಟ್ ಆಗಿದ್ವಲ್ವಾ, ಅದು ಅಪ್ಡೇಟ್ ಮಾಡಿದ್ದೀನಿ ಸರ್. ಹಾಂ ಸರ್, ಶೋರ್ ಸರ್. ಓಕೆ ಸರ್. ಹ್ಞೂ. ಅಂಕಲ್, ನಾನು ವರುಣ್. ಅಂಕಲ್, ನಾನು ವರುಣ್. ಅಂಕಲ್, ನಾನು ವರುಣ್. ಅಂಕಲ್, ನಾನು ವರುಣ್. ಮಂಜುಳಾನ ಮದುವೆ ಆಗಕ್ಕೆ ಬಂದಿದ್ದೀನಿ. ಅಂಕಲ್, ನಾನು ವರುಣ್. ಮಂಜುಳಾನ ಮದುವೆ ಆಗಕ್ಕೆ ಬಂದಿದ್ದೀನಿ. ಆಚಾರ್ರೆ, ಆಚಾರ್ರೆ. ಯಾರೋ ಬನ್ನಿ ಬನ್ನಿ ಬನ್ನಿ. ಮೂರ್ತಿಗಳ ಹಾ. ನಮಸ್ತೆ. ನಮಸ್ಕಾರ. ಏನ್ ಸರ್, ಶೂಟಿಂಗ್ ಮಾಡ್ತೀನಿ, ರೋಲ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕಾಲ್ ಕೂಡ ಮಾಡಲಿಲ್ಲ ನೀವು. ಅದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಏನು ಹೇಳಕ್ಕಾಗ್ಲಿಲ್ಲ. ಪಕ್ಕದ ಮನೆಯವ್ರ ಕರೆಯೋದು ಎಷ್ಟು ಕಷ್ಟ ಹೇಳಿ. ಒಂದು ಕೂಗ್ ಹಾಕಿದ್ರೆ ಸಾಕಪ್ಪ, ಕಾಂಪೌಂಡ್ ಆಗ್ಬಿಟ್ಟು ಈ ಕಡೆ ಬಂದ್ಬಿಡ್ತೀವಿ. ಇದು ನಾನೆಲ್ಲ ಮಾಡಿರೋದು. ನಮ್ ಹೆಂಡ್ತಿ, ಅವಳಿಗೆ ನಾನು ಅವಳಿಂದ ದೂರ ಹೋದ್ರೆ ಆಗಲ್ಲ, ಒಂಥರ ಕರುಡಿ ಪ್ರೀತಿ ಅಂದಂಗೆ. ಸ್ಟೋರಿ ಏನ್ ಹೇಳಿ. ಒಬ್ಬ ತಾಯಿ ಮಗ ರೆಂಟ್ ಕಟ್ಟೋದಕ್ಕಾಗದೆ ಕಷ್ಟ ಪಡ್ತಾ ಇರ್ತಾರೆ. ಆಗ ರೌಡಿ ಓನರ್ ಬಂದು ಜಗಳ ಮಾಡ್ತಾನೆ. ಆಗ ಇವನು ಹೀರೋಯಿಸಂ ತೋರಿಸಿ ಫೈಟಿಂಗ್ ಆಡಿ ಏರಿಯಾದಲ್ಲಿ ಒಳ್ಳೆ ಹೆಸರು ತಗೋತಾನೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೆಂಡ್ತಿ ಕೂಗ್ತಿದ್ದಾಳೆ, ಕೋಪದಲ್ಲಿದ್ದಾಳೆ. ಏನು ಹೇಳ್ತಿದ್ದಾರೆ? ಅದೆಲ್ಲ ನಮಗೆ ಗೊತ್ತಿಲ್ಲ, ಲ್ಯಾಂಗ್ವೇಜ್ ಇಶ್ಯೂಸ್. ಅರೇಂಜ್ ಮ್ಯಾರೇಜ್ ಅಲ್ವಾ. ಸರಿ, ಸರಿ, ಬರ್ತೀವಿ. ಹೋಗ್ರಿ. Good night. ಸರಿ, ತಲೆ ಹುಷಾರು, ನಿಧಾನ ನಿಧಾನ. ಶೂಟಿಂಗ್ ಕರೆಯೋದು ಮರಿಬೇಡಿ. ಖಂಡಿತ. ಏನ್ ಜನ್ಮನ. ಮತ್ತೆಂತಾದ್ರೂ ಆ ನೆಟ್ಟ ಹತ್ರ ಹೋದ್ರೆ ನಿನ್ನ ಕಾಲ್ ಕಡ್ಲಿಕ್ಕುಂಟು ನಾನು ಉಲಾಯಿ ಬರ್ಪನಾತದಲ್ಲ ಬೋಡ ನಿಕ್ಕು. ಏನೋ ಮಂಜ, ನೋಡಿದ್ಯಾ ನಿನ್ ಕೆಲಸ ಇವತ್ತು ಕಮ್ಮಿ ಮಾಡ್ತಾ ಇದ್ದೀನಿ. ಏನಣ್ಣ, ಇವತ್ತು ನೀವೇ ಅಡುಗೆ ಮಾಡ್ತೀನಿ ಅಂತ ಬಂದ್ಬಿಟ್ಟಿದ್ದೀರಾ? ಆ ಮಗು ಮುಖದಲ್ಲಿ ನಗು ನೋಡೋದಕ್ಕೆ ಚಂದ ಕಣೋ. ಅದಕ್ಕೇನೆ ಅವನಿಗೆ ಇಷ್ಟವಾದ ತವಾ ಪಲಾವ್ ಮಾಡಿಕೊಡ್ತಾ ಇದ್ದೀನಿ. ಮತ್ತೆ ಏನು ಬೈದ್ಬಿಟ್ಟು ಹೋದ್ನಾ? ಹ್ಞೂ, ಮತ್ತೆ ನಾನು ಬೆಳಗ್ಗೆಯಿಂದ ಏನು ತಿಂಡಿ ಮಾಡಲಿಲ್ಲ ಅಂತ ಕೆಲಸದಿಂದಾನೇ ತೆಗ್ದಾಕ್ತೀನಿ ಅಂತ ಹೇಳ್ಬಿಟ್ರು. ನಾನು ಅಡುಗೆ ಮಾಡ್ತಿದ್ದೀನಿ ಅಂತ ಹೇಳಿಲ್ಲ ತಾನೆ? ಇಲ್ಲಪ್ಪ, ಅದಕ್ಕೆ ತಾನೇ ಬೈಸ್ಕೊಂಡಿದ್ದು. ಬಿಡೋ, ರೆಡಿ ಆಯಿತು, ಬಾಕ್ಸ್ಗೆ ಹಾಕ್ಕೊಡ್ತೀನಿ.
ತಗೊಂಡೋಗಿ ಆಫೀಸಿಗೆ ತಲುಪಿಸ್ಬಿಡು. ಓಕೆನಾ? ಹ್ಞೂ ಅಣ್ಣ. ಆ? ಹ್ಞೂ ಅಣ್ಣ. ಮುಚ್ಚಳ ಕೊಡು. ತಗೋ. ಹುಷಾರ್ ಕಣ. ಹಾಂ ಅಣ್ಣ. ಹಾಂ. ಒಂದು ಸಿಂಪಲ್ ಕೆಲಸ ಮಾಡೋಕ್ಕಾಗಲ್ವೇನ್ರಿ? ಜೂನಿಯರ್ ಅಂತ ಲೀನಿಯನ್ಸ್ ಕೊಟ್ಟರೆ ಅಡ್ವಾಂಟೇಜ್ ತೊಗೊಳ್ತಾ ಇದ್ದೀರಾ. ನಿನ್ನೆ ರಾತ್ರಿ ಆಗಬೇಕಾಗಿರೋ ಅಪ್ಡೇಟ್ಸು ಇವಾಗ ಆಫೀಸ್ನಲ್ಲಿ ಬಂದು ಕೂತ್ಕೊಂಡು ಮಾಡ್ತಾ ಇರಲ್ಲ. ಆ ಡೆಲಿಗೇಟ್ಸ್ ಹತ್ರ ನಾನು ಏನಂತ ಹೇಳಲಿ? ಇಟ್ಸ್ ವೆರಿ ಅನ್ಪ್ರೊಫೆಷನಲ್ ಆಫ್ ಯು. ಸಾರಿ ಸರ್. ಒಂದು ಸಣ್ಣ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕಾಗಲ್ಲ ಅಂತ ಹೇಳಿದ್ರೆ ಕೆಲಸ ಬಿಟ್ಟು ಹೋಗ್ರಿ. ಯಾಕ್ರಿ ಕಂಪ್ನಿ ಹೆಸರು ಕೆಡಿಸ್ತೀರಾ? ನೆಕ್ಸ್ಟ್ ಪ್ರಾಜೆಕ್ಟ್ನಾದರೂ ಡೆಡ್ಲೈನ್ ಮುಂಚೆ ಕೊಡ್ತೀರಲ್ವಾ? ಶೋರ್ ಸರ್, ಐ ಆಮ್ ವರ್ಕಿಂಗ್ ಆನ್ ಇಟ್. ಪ್ಲೀಸ್ ಲೀವ್. ಏನಾಯ್ತಪ್ಪ? ಅದು ಸ್ಕೂಲ್ ಮುಗಿಸ್ದಾಗ್ಲಿಂದ ಇಲ್ಲೇ ಶೂಟಿಂಗ್ ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ದ. ಅದಕ್ಕೆ ಅವರಮ್ಮ ಬಂದು ಕರ್ಕೊಂಡೋದ್ರು. ನೀ ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರೋ. ಸರಿಪ್ಪ. ಮೂರ್ತಿ ಅವರೇ, ನೀವು ಕೇಳ್ದಂಗೆ ತುಂಬಾ ಒಳ್ಳೆ ಸೀನ್ ಕೊಟ್ಟಿದ್ದೀನಿ. ಹೇಳ್ತೀನಿ. ಅಣ್ಣ ಇದೇ ಅಣ್ಣ ಸ್ಕ್ರಿಪ್ಟು. ಸರ್ ಗೊತ್ತಲ್ಲ? ಅದಿ ಬಂದೇನೋ ನೋಡು. ನಮಸ್ಕಾರ. ಮಂಜ ನಿಮ್ಮ ಅಮ್ಮನ ಕ್ಯಾರೆಕ್ಟ್ರು. ಇವ್ರು ಗೊತ್ತಲ್ಲ, ಮನೆ ಓನರ್ ಹಿಡಿದ್ನಲ್ಲ ಅವ್ರೇ ಇವರು. ರೆಡಿ ತಾನೆ? ನೀನು ಹೋಗು. ನೀ ಮಲ್ಕೊಳ್ಳೋ. ರೆಡಿನಾ? ಚೆನ್ನಾಗಿ ಮಾಡ್ಬೇಕು ಮಂಜ. ಮೂರ್ತಿಗಳೇ ರೆಡಿ ಅಲ್ವಾ? ಅಮ್ಮ ಅಮ್ಮ ಎದೋಳಮ್ಮ. ಅಮ್ಮ ಏನಾಯ್ತಮ್ಮ? ಅಮ್ಮ ನಿನ್ನ ಮಗ ಬಂದಿದ್ದೀನಿ ನೋಡಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಯಾರಾದ್ರೂ ನೀರು ಕೊಡಿ ಪ್ಲೀಸ್ ಅಮ್ಮ. ಪ್ಲೀಸ್ ಅಮ್ಮ ನೋಡಮ್ಮ ಇಲ್ಲಿ ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಇಲ್ಲಿ ನೋಡಿಲಿ, ಇಲ್ಲಿ ನೋಡಿಲಿ ಅಮ್ಮ. ಅಮ್ಮ ಇಲ್ಲಿ ನೋಡಮ್ಮ, ಇಲ್ಲಿ ಒಂದ್ಸಲಿ ನೋಡಮ್ಮ ಇಲ್ಲಿ ಪ್ಲೀಸ್ ಅಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ಪ್ಲೀಸ್ ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ ಎದೋಳಮ್ಮ.
ಯಾರಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್. ಕಟ್. ಸೂಪರ್ ಶಾಟು ಮೂರ್ತಿ ಅವರೇ, ನೀವಂತೂ ಸಕ್ಕದಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಇದು ಬೇಡ. ಬಾಯ್ ಬಾ. ಹಾ, ಹುಷಾರು ಕಣ. ಇರ್ಲಿ. ತಗೊಳ್ಳೋಣ. ಹಾ, ಹುಷಾರು. ಹಾ, ಬಾಯ್ ಬಾ. ಸೇರಿದ ಮೇಲೆ ರೀಚ್ ಆದೆ ಅಂತ ಒಂದು ಮೆಸೇಜ್ ಹಾಕು. ಆಪ. ಹಾ. ಲೇ ಮಂಜು, ಅಣ್ಣ ಬಾಯ್ಲೆ. ಏನಾಯ್ತಣ್ಣ? ಕೂತ್ಕೊಳ್ಳಿ. ನೋಡಲಿ, ಯಾವುದೋ ಪಿಕ್ಚರ್ಗೆ ಹೀರೋ ಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ. ಆ್ಯಕ್ಟಿಂಗ್ ಮಾಡೋ ವಯಸ್ಸಣ್ಣ ನಿಮ್ಮದು? ನೋಡಲಿ, ಮೇನ್ ಲೀಡ್, ಏಜ್ 25ರಿಂದ 30. ನಮ್ಮ ಆದರ್ಶ್ ಹಿಂಗೆ ಆಗುತ್ತಲ್ವೇನಾ? ಅಲ್ಲಿ ಆಫೀಸ್ ಕೆಲಸನೇ ಮಾಡೋಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ, ಇನ್ನು ಈ ಫಿಲಮ್ ಬೇರೆ ಮಾಡ್ತಾರಾ? ಏನೋ ನಂದೊಂದು ಕನಸು, ಅಡ್ಡ ಭಯ. ಆಯ್ತು, ಇವಾಗ ಏನು ಮಾಡೋಣ ಅಂತಿದ್ದೀರಾ? ಅವ್ರನ್ನ ಹೆಂಗೆ ಒಪ್ಪಿಸ್ತೀರಾ? ಅದನ್ನು ಆಮೇಲೆ ನೋಡ್ಕೊಳ್ಳೋಣ. ಈಗ ಫೋಟೋ ವಿಡಿಯೋ ಕಳಿಸಿ ಅಂತ ಹಾಕಿದ್ದಾರೆ. ಏನು ಮಾಡೋದು? ಏನೊಂದು ದೊಡ್ಡ ಫುಲ್ ಫಿಲಮು ಇರಬೇಕು. ಮತ್ತೆ ಪೇಪರಲ್ಲಿ ಸುಮ್ಮನೆ ಹಾಕ್ತಾರೇನಾ? ಮತ್ತೆ ನಡೀರಿ, ಕೊಟ್ಬಿಟ್ಟು ಬರೋಣವಾ? ಕೊಟ್ಟು ಬರೋದಕ್ಕೆ ಅಡ್ರೆಸ್ಸೇ ಹಾಕಿಲ್ವಲ್ಲ. ಇಲ್ಲಿ ಇಮೇಲ್ ಐ ಡಿ ಹಾಕಿದ್ದಾರೆ, ಅದಕ್ಕೆ ಕಳಿಸ್ಬೇಕು. ಬಟ್ ಇಮೇಲ್ ಹೆಂಗೆ ಕಳಿಸೋದು ಅಂತ ಗೊತ್ತಿಲ್ವೇ ನನಗೆ. ಆಚಾರ್ಯ, ಆ ಮೂರ್ತಿಗಳೇ, ಇಲ್ಲಿ ಕಿಟಕಿ ಹತ್ರ ಬನ್ನಿ. ಓ ಬಂದೆ. ಓಹೋ, ಇಲ್ಲಿದ್ದೀರಾ? ಇದು ಎಲ್ಲಿ ನೆನ್ನೆ ಶೂಟ್ ಮಾಡಿರೋದು? ತೋರಿಸಿ ನೋಡೋಣ. ಅದಿನ್ನು ಕ್ಯಾಮ್ರಾದಲ್ಲೇ ಇದೆ, ಜೋಡ್ಸೋದಕ್ಕಾಗಿಲ್ಲ. ಹೌದಾ? ನಾನು ಇವತ್ತು ನನ್ನ ಹೆಂಡತಿ ಊರಿಗೆ ಹೊರಟೆ. ಹೌದಾ? ಮೂರ್ತಿಗಳೇ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಹೇಳಿ. ಏನಿಲ್ಲ, ಒಂದು ಇಮೇಲ್ ಕಳಿಸ್ಬೇಕಾಗಿತ್ತು. ಆಚಾರ್ಯ, ಬ್ಯಾಡ್ ಟೈಮಿಂಗ್. ಇನ್ನ 1 ವಾರ ಇರಲ್ಲ ನಾನು. ಅಯ್ಯೋ, ಹೌದಾ? ಈಗೇನು ಮಾಡೋದು? ಯೂಟ್ಯೂಬಲ್ಲಿ ನೋಡ್ರಲ್ಲ, ಅಲ್ಲಿ ನಿಮಗೆ ಏನು ಸಿಗಲ್ಲ ಹೇಳಿ. ಹೌದಾ? ಸರಿ ಹೋಗಿ ಬನ್ನಿ. ಹ್ಯಾಪಿ ಆ್ಯಂಡ್ ಸೇಫ್ ಜರ್ನಿ. ಬರ್ತೀನಿ. ಬೇಗ ಬಲೆಯ. ಗೊತ್ತಾಯ್ತು.
ಏನೇನ ಮಾತಾಡ್ತೀರಲ್ಲ ನೋಡು. ಹಿರಿಯಣ್ಣ ಏನ್ ಸಾಹೇಬ್ರು ಇವತ್ತು ಭಾಳ ಬೇಗ ಬಂದ್ಬಿಟ್ಟಿದ್ದೀರಿ? ಏನಿಲ್ಲಪ್ಪ, ಸ್ವಲ್ಪ ಹೊರ ಕೆಲಸ ಇತ್ತು. ನನಗೆ ಊಟ ಬೇಡ ಆಯ್ತಾ, ನಾನು ಹೊರಗೆಲ್ಲಾದ್ರೂ ತಿನ್ಕೊಂತೀನಿ. ಓ, ಏನಾ ಹುಡುಗಿ ಜೊತೆ ಮೀಟಿಂಗಾ? ಆ ಥರ ಎಲ್ಲ ಏನೂ ಇಲ್ಲಪ್ಪ, ಕ್ಯಾಶುವಲ್ ಕೊಲೀಗ್ಸ್ ಮೀಟ್ ಅಷ್ಟೇ. ಓಹೋ, ಓಕೆ, ಆಯ್ತು ಸರ್. ಸರಿಪ್ಪ, ಹೊರಡ್ತೀನಿ. ಓಕೆ ಓಕೆ, ಬಾಯ್. ಬಾಯ್ಪ. ಇದೇ ಕರೆಕ್ಟಾಗಿ ಚಾನ್ಸ್. ವಾಪಸ್ ಬರಲ್ಲ ಅಂತೀಯ? ಬನ್ನಿ, ಶೂರ್ ತಾನೆ. ಶೋರು. ನಡಿ. ಇದೇನಾ? ಸತ್ಯ ಇಲ್ಲ. ವಿಡಿಯೋ ಕಳ್ಸೋಕೆ ಶುರು ಮಾಡೋಣ. ಯಾಕೋ, ಏನಾಯ್ತು? ಅಲ್ಲ ಅಣ್ಣ, ನಾವು ಯಾಕೆ ಇಷ್ಟು ನಿಧಾನವಾಗಿ ಮಾತಾಡ್ತಾ ಇದ್ದೀವಿ? ಅಲ್ವಾ? ಛೇ, ಬಿಟ್ಟಾಕು, ಕಳ್ಸು. ಒಂದು ನಿಮಿಷ. ಹಾಂ, ಇದೆ. ನೋಡಿ ಫ್ರೆಂಡ್ಸ್, ಇವತ್ತು ಈ ಪಿಂಕಿ ನಿಮ್ಗೆ ಇಮೇಲ್ ನಲ್ಲಿ ನಿಮ್ ಫೋಟೋಸ್ ಹಾಗೂ ವಿಡಿಯೋಸ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾಳೆ. ಬಟ್ ಅದಕ್ಕೂ ಮುಂಚೆ ನಮ್ ರಾಖಿ ನೋಡಿ ಎಷ್ಟು ಬೆಳೆದ್ಬಿಟ್ಟಿದ್ದಾನೆ. ಏನೇ ಇದು, ಈ ಸಡನ್ನಾಗಿ ಕರೆದು ಬಿಟ್ಟಿದ್ಯಾ? ನಾನು ಎದ್ನೋ ಬಿದ್ನೋ ಅಂತ ಓಡ್ ಬಂದೆ. ಏನಿಲ್ಲ, ಅದು ಆರ್ಡರ್ ಮಾಡಿದ್ಯಾ? ಇಲ್ಲ, ಎಕ್ಸ್ಕ್ಯೂಸ್ ಮೀ, ಒಂದು ವೆನಿಲಾ ಮಿಲ್ಕ್ ಶೇಕ್ ಕೊಡಿ. ನೀನೇನು ತಗೊಳ್ಳಲ್ವಾ? ಇಲ್ಲ, ನಂಗೆ ಮೂಡಿಲ್ಲ. ಯಾಕೋ, ನಾನೇದ್ರು ಮಾಡಿದ್ನಾ? ಏನಿಲ್ಲ, ಅದು ಒಂದು ನಿಮಿಷ ಇರು. ಹಲೋ, ಹಾಂ ಸರ್. ಎಸ್ ಸರ್, ದ ಪ್ರೆಸೆಂಟೇಷನ್ ಇಸ್ ಡನ್ ಸರ್. ಓಕೆ ಸರ್. ಹಾಂ ಹಾಂ, ಹೇಳುವನು. ಆದಿ, ನಾನು ನಿನ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಹೇಳು. ನಮ್ಮನೇಲಿ ಗಂಡು ಹುಡುಕ್ತಾ ಇದ್ದಾರೆ. ಏನ ಇವಳು ಓದ್ಬಿಡತ್ತದು ಎಲ್ಲ ತಪ್ಪಪ್ಪಾಗಿ ಹೇಳ್ಕೊಡ್ತಿದ್ದಾಳೆ. ಇಲ್ಲ ಅಣ್ಣ, ಪಿಂಕಿ ಕರೆಕ್ಟಾಗಿ ಹೇಳ್ಕೊಟ್ಲು. ನಿಮ್ಮ ಪಿಂಕಿಗೆ ನಾಯಿ ಬಗ್ಗೆ ಬಿಟ್ಟರೆ ಬೇರೆ ಏನೂ ಮಾತಾಡೋದು ಗೊತ್ತಿಲ್ಲ. ಈಗ ಏನೋ ಮಾಡೋದು? ಅಣ್ಣ, ಈ ಥರ ಬಂದಾಗೆಲ್ಲ ನಾವು ಅಲ್ಲಿರೋದನ್ನ ಎತ್ತಿ ಈ ಕಡೆ ಡಸ್ಟ್ಬಿನ್ಗೆ ಹಾಕಬೇಕು. ನಮ್ಮ ಅಕ್ಕ ಕಂಪ್ಯೂಟರ್ ಯೂಸ್ ಮಾಡುವಾಗ ಎಲ್ಲ ನೋಡ್ಕೊತಿದ್ದೆ. ಶಿವರಾ? ಹ್ಞೂ ಅಣ್ಣ, ನಮ್ಮ ಈ ಫೋನಲ್ಲೆಲ್ಲ ಡಿಲೀಟ್ ಮಾಡ್ತೀವಲ್ಲ, ಹಂಗೆ. ಸರಿ, ಇದೆ ತಾನೇ? ಹ್ಞೂ, ಇಲ್ಲಿ ಕಂಪ್ಯೂಟರ್ದು ಫೋಟೋ ಕಾಣ್ತಿದ್ಯಲ್ಲ, ಅಲ್ಲಿರುತ್ತೆ ಎಲ್ಲ ಬೇಡದೇ ಇರೋದು. ಅಲ್ಲ ಕಣ, ಏನು ಅಂತ ಡಿಲೀಟ್ ಮಾಡೋದು? ಇಲ್ಲಿ ನೋಡಿದ್ರೆ ಇಷ್ಟೊಂದಿದೆ. ಅಣ್ಣ, ಅಲ್ಲಿರೋದನ್ನ ಹಂಗೆ ಒತ್ತಿಟ್ಕೊಂಡು ಇದು ಹ್ಞೂ ಹಂಗೆ ಡಸ್ಟ್ಬಿನ್ಗೆ ಹಾಕಿ, ಆಮೇಲೆ ಡಸ್ಟ್ಬಿನಿಂದ ಎಲ್ಲ ತೆಗ್ದು ಬಿಸಾಕಿ. ಕರೆಕ್ಟ್ ತಾನೇ? ಹ್ಞೂ ಅಣ್ಣ. ಹ್ಞೂ. ಏನೇ ಇದು ಸಡನ್ನಾಗಿ ಇಷ್ಟು ದಿನ ಇಲ್ದಿರೋದು? ನಂಗೆ ಗೊತ್ತಿಲ್ಲ ಆದಿ, ಅವ್ರಿಗದು ಏನು ಡೌಟ್ ಬಂದಿದ್ಯೋ, ತುಂಬ ಫೋರ್ಸ್ ಮಾಡ್ತಾ ಇದ್ದಾರೆ. ನಾನು ನಿನಗೆ ಇದನ್ನ ಹೇಳೋದಕ್ಕೇನೆ ನೆನ್ನೆ 10 ಸತಿ ಕಾಲ್ ಮಾಡಿದ್ದು. ನೀನು ಕಾಲ್ ರಿಸೀವ್ ಮಾಡಲೇ ಇಲ್ಲ. ನನ್ಗೆ ಅವ್ರ ಹತ್ರ ಏನು ಹೇಳಬೇಕೋ ಗೊತ್ತಾಗ್ಲಿಲ್ಲ ಕಣೋ. ಗೊತ್ತಿಲ್ಲ ಅಂದರೆ ಇಲ್ಲ ಅಂತ ಹೇಳೋಕ್ಕಾಗಲ್ವ ನಿಂಗೆ? ನೀನು ಹೇಳಿದ್ರೆ ಸುಲಭ ಅಲ್ಲ ಅದು. ನನ್ಗೆ ಅವ್ರ ಹತ್ರ ಹೇಳಕ್ ಧೈರ್ಯನೇ ಇಲ್ಲ ಕಣೋ. ಮತ್ತೇನು ಮಾಡ್ಬೇಕಂತ ಇದೆಯಾ? ಏನೋ ಇವನು ಕಾಲೇ ರಿಸೀವ್ ಮಾಡ್ತಿಲ್ಲ. ಏನೋ ಮಾಡೋದಕ್ಕೆ ಹೋಗಿ ಎಲ್ಲ ಡಿಲೀಟ್ ಆಗ್ಬಿಟ್ರೆ
ಇಲ್ಲ ಅಣ್ಣ ಏನೋ ತಪ್ಪಿದೆ. ಇಷ್ಟೆಲ್ಲ ಡಿಲೀಟ್ ಮಾಡಿದ್ರು ಹಿಂಗೆ ಬರ್ತಿದ್ಯಲ್ಲ. ಹಾಂ ಗೊತ್ತಾಯ್ತು. ಹೌದಾ? ಹಾಂ ಏನು? ಇಲ್ಲಿ ಈ ಡಸ್ಟ್ಬಿನ್ನು ಹಾ. ಇದನ್ನೇ ಕ್ಲಿಯರ್ ಮಾಡಿಲ್ಲ ನಾವು. ಸುಮ್ಮನಿರಪ್ಪ, ಏನೋ ಹಾಳಾಗ್ಬಿಟ್ರೆ ಕಷ್ಟ. ಏ ಇಲ್ಲ ಅಣ್ಣ 100%. ಅಲ್ಲಿ ಇದೆಯಲ್ಲ ಅದು ನತಿ. ಯಾವುದು ಇದನ್ನ? ಇಲ್ಲಿ ಇದೆಯಲ್ಲ ಇದು ಒಂಥರ ಕಸದ್ ಬಿಟ್ಟು ಇದ್ದಂಗಣ. ಹಾ. ಇಲ್ಲಿರೋದು ಎಲ್ಲ ಡಿಲೀಟ್ ಮಾಡಿರೋದೆಲ್ಲ ಅಲ್ಲಿ ಹೋಗುತ್ತೆ. ಎಲ್ಲ ವೇಸ್ಟು ತೆಗ್ದಾಕ್ಬಿಡಿ. ಇಷ್ಟನಾ? ಹ್ಞೂ ಎಮ್ ಟಿ ಬಿನ್ನ? ಹಾಂ ಓದ್ತಿ. ಹಾಂ, ಇದೇನೋ ಬಂತಲ್ಲ. ಅದು ನತಿ. ಹಾಂ ಹಾಂ ಅಷ್ಟೇ. ಆದಿ, ನೀನ್ ನಮ್ಮ ಮನೆಗೆ ಬಂದು ಮಾತಾಡು. ಅನು ಪ್ಲೀಸ್, ಇದಕ್ಕೆಲ್ಲ ನಾನು ರೆಡಿ ಇಲ್ಲ. ನಾನು ಇನ್ನೂ ಲೈಫಲ್ಲಿ ಸೆಟ್ಲ್ ಆಗಿಲ್ಲ. ಹಾಗಾದ್ರೇನು, ಹೋಗ್ ಮದ್ವೆ ಆಗು ಅಂತ ಹೇಳ್ತಾ ಇದ್ಯಾ? ಥೂ, ಯಾಕೆ ಈ ಥರ ಮಾತಾಡ್ತಿದ್ಯಾ? ನಿನಗೆ ನಿಜವಾಗ್ಲೂ ನನ್ ಕಂಡ್ರೆ ಇಷ್ಟ ತಾನೇ? ಅನು ಪ್ಲೀಸ್, ನೀನು ಯಾಕೆ ಈ ಥರ ಮಾತಾಡ್ತಿದ್ಯಾ? ನನಗೆ ತುಂಬ ಆಸೆಗಳಿದೆ. ನಾನು ದುಡಿಬೇಕು, ಸೆಟ್ಲ್ ಆಗಬೇಕು, ಆಮೇಲೆ ನಿನ್ನ ಮದುವೆ ಆಗ್ತೀನಿ. ನೀನ್ ಅವೆಲ್ಲ ಮಾಡೋ ಅಷ್ಟರಲ್ಲಿ ನನಗೆ 30 ವರ್ಷ ಆಗಿರುತ್ತೆ. ಅಲ್ಲಿವರೆಗೂ ನಮ್ಮ ಮನೇಲಿ ಸುಮ್ಮನೆ ಇರ್ತಾರೆ ಅಂತ ಅನ್ಕೊಂಡಿದ್ಯಾ? ಇವಾಗಲೇ ಇಷ್ಟೆಲ್ಲ ಟಾರ್ಚರ್ ಕೊಡ್ತಾ ಇದ್ದಾರೆ. ಇನ್ನು ಇದನ್ನೆಲ್ಲ ಹೇಳಿದ್ರೆ ಅಷ್ಟೇ, ನನ್ನ ಕೊಲೆನೇ ಮಾಡಿಬಿಡ್ತಾರೆ. ಆದಿ, ನೀನ್ ಇವಾಗ ನಮ್ಮ ಮನೆಗೆ ಬಂದು ಮಾತಾಡಲಿಲ್ಲ ಅಂದರೆ ನಾನು ನಿನಗೆ ಲೈಫ್ ಲಾಂಗ್ ಸಿಗಲ್ಲ ಕಣೋ. ಒಂದು ನಾನು ಬೇಕಾ, ಇಲ್ಲ ನಿನಗೆ ನಿನ್ನ ಆಸೆಗಳೇ ಇಂಪಾರ್ಟೆಂಟಾ? ಇನ್ನು ನಿನಗೆ ಬಿಟ್ಟಿದ್ದು. ಇವೆಲ್ಲ ವರ್ಕೌಟ್ ಆಗುತ್ತೆ ಅಂತಾನೆ ಅನ್ನಿಸ್ತಾ ಇಲ್ಲ. ಏನೇನು ಡಿಲೀಟ್ ಮಾಡಿದ್ವಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಇರಿ ಅಣ್ಣ, ಆಗುತ್ತೆ. ಹಾಂ ಹಾಂ ನಮ್ಮ ಅಕ್ಕಂಗೆ ಕಾಲ್ ಮಾಡ್ತೀನಿ ರೀ. ಹಾಂ, ಅವಳು ಅದನ್ನೇ ಹೇಳ್ತಾಳೆ. ಇಲ್ಲ ಇರಿ. ಹಾಂ ಹಲೋ ಗೀತು, ಇಲ್ಲಿ ಒಂದು ಸ್ವಲ್ಪ ಆಚಾರ ಅಂಕಲ್ ಹತ್ರ ಕೊಡ್ತೀನಿ, ಮಾತಾಡು. ಹಾಂ ತಗೊಳ್ಳಿ. ಹಲೋ ಅಮ್ಮ ಗೀತಾ, ಇಲ್ಲಿ ಮೇಲ್ ಬಾಕ್ಸು ಫುಲ್ ಆಗಿದೆ ಅಂತ ತೋರಿಸ್ತಾ ಇದೆ. ಯಾವ ಮೇಲ್ನು ಕಳಿಸೋದಕ್ಕೆ ಆಗ್ತಾ ಇಲ್ಲ. ನಮ್ಮ ಮಂಜ ಹೇಳ್ದ ನಿನಗೆ ಕಂಪ್ಯೂಟರ್ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ. ಸ್ವಲ್ಪ ಹೇಳ್ಕೊಡಮ್ಮ. ನೀವು ಮೇಲ್ ಓಪನ್ ಮಾಡಿದ ತಕ್ಷಣ ಮೇಲ್ ಕಡೆ ಎರಡು ಕಡೆಯಲ್ಲಿ ಒಂದು ಖಾಲಿ ಬಾಕ್ಸ್ ಥರ ಇರುತ್ತೆ ನೋಡಿ. ಹೌದು, ಇದೆ 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 ಇದೆ. ಅದನ್ನ ಒತ್ತಿದ್ರೆ ಹಾಂ ಮೇಲೆಲ್ಲ ನೀಲಿ ಕಲರ್ ತೋರಿಸುತ್ತೆ. ಹಾಂ ಹೌದು, ತೋರಿಸ್ತು. ಹಾಂ ಆಗ ಹಂಗೆ ಬಲ್ಗಡೆ ಬಂದ್ರೆ ಸೇಮ್ ಡಸ್ಟ್ಬಿನ್ ಥರ ಬಂದಿರುತ್ತೆ. ಹಾಂ ಅದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಸ್ಪೇಸ್ ಫುಲ್ಲು ಖಾಲಿ ಆಗುತ್ತೆ. ಓ ತೋರಿಸ್ತು. ಸರಿ ಬಿಡಮ್ಮ, ಆಯಿತು. ಹಾಂ ಓಕೆಮ್ಮ, ಸರಿ. ಹಾಂ ಡಿಲೀಟ್ ಆಗೋಯ್ತು. ಅದು ಸರಿ ಕಣ. ಈಗ ಆ ಸಿನಿಮಾದವ್ರಿಗೆ ಹೆಂಗೋ ಮೇಲ್ ಕಳ್ಸೋದು? ಇರಿ. ಹಲೋ ಗೀತು. ಆದರ್ಶ್, ಸರ್, ಮೀಟ್ ಇದೆ. ಐ ವಾಂಟ್ ಟು ಸಿ ದ ಪ್ರೆಸೆಂಟೇಷನ್ ಬಿಫೋರ್ ಯು ಪ್ರೆಸೆಂಟ್ ಇಟ್. ಶೋರ್ ಸರ್. ಸಿಕ್ತಾ? ಸರ್ ಒಂದು ನಿಮಿಷ ಸರ್. ಹಲೋ, ವಿ ಹ್ಯಾವ್ ಅ ಪ್ರೆಸೆಂಟೇಷನ್ ಇನ್ ಫ್ಯೂ ಮಿನಿಟ್ಸ್. ವಾಟ್ಸ್ ರಾಂಗ್? ಸರ್ ಅದು ಸಿಗ್ತಿಲ್ಲ ಸರ್. ವಾಟ್? ಆ ಫೈಲ್ ಸಿಗ್ತಿಲ್ಲ ಸರ್. ಇಟ್ ಮೈಟ್ ಬಿ ಆನ್ ದ ಕ್ಲೌಡ್. ನೋಡ್ರಿ. ಕ್ಲೌಡಲ್ಲಿ ಅಪ್ಲೋಡ್ ಮಾಡಿರಲಿಲ್ಲ ಸರ್. Adarsh, listen to me carefully. You're just not fit for this job. You're wasting every bit of this company's money. ನಾಚಿಕೆ ಆಗ್ಬೇಕು ಕಣ್ರಿ ನಿಮಗೆ. Listen, I'm going to give you 2 weeks of time. Get out of this job, please. ಬೇರೆ ಕಡೆ ಎಲ್ಲಾದರೂ ಕೆಲಸ ಹುಡ್ಕೊಳ್ಳಿ. ಇಲ್ಲಿ ನಿಮ್ಮಂಥವ್ರಿಗೆ ಜಾಗ ಇಲ್ಲ.
ಹಲೋ, ಹ್ಞೂ ಹೌದು. ಆದರ್ಶ ಅಲ್ಲ, ಬರೀ ಆದರ್ಶ್. ಆದರ್ಶ ಅಲ್ಲ ರೀ, ಆದರ್ಶ್ ಆಚಾರ್, ಸನ್ ಆಫ್ ನರಸಿಂಹಾಚಾರ್. ಏನು? ಏನೋ ಅದೇ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಅದೇ ಏನಾಯ್ತು? ನನ್ನ ಕೆಲಸದಿಂದ ತೆಗ್ದಾಕ್ಬಿಟ್ರಪ್ಪ. ಸಾರಿ ಕಣೋ, ಅವೆಲ್ಲ ಗೊತ್ತಿಲ್ಲದೆ ಡಿಲೀಟ್ ಮಾಡ್ಬಿಟ್ಟೆ. ಇಷ್ಟೊಂದೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಕಣೋ. ಐ ಆಮ್ ರಿಯಲಿ ಸಾರಿ ಕಂದ. ನೀವ್ಯಾಕಪ್ಪ ಸಾರಿ ಕೇಳ್ತಿದ್ದೀರಾ? ನಾನು ಎಲ್ಲಿದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ. ನನ್ಗೆ ಗೊತ್ತು ಕಣೋ. ನೋಡು, ನಾವೀಗಲೇ ನಿಮ್ಮ ಬಾಸ್ ಹತ್ರ ಹೋಗೋಣ ನಡಿ. ನಿಂತ್ಕೊಳ್ಳಿಪ್ಪ, ನನ್ನ ಕೆಲ್ಸದ ಬಗ್ಗೆ ಎಲ್ಲಪ್ಪ ಮಾತಾಡ್ತಿರೋದು. ಏ ಅದಕ್ಕೆ ಅಳ್ಬೇಡ ಕಣೋ. ನೋಡು, ನಾನು ನಿಮ್ಮ ಬಾಸ್ ಹತ್ರ ಮಾತಾಡಿ ಹೇಗಾದ್ರೂ ಮಾಡಿ ನಿನ್ನ ಕೆಲಸ ವಾಪಸ್ ಕೊಡಿಸ್ತೀನಿ. ನೀವು ಕಲ್ಸಿದ ಕ್ಯಾಸ್ಟಿಂಗ್ ಕಾಲ್ಗೆ ಸೆಲೆಕ್ಟ್ ಆಗಿಬಿಟ್ಟೆಪ್ಪ. ನಿಜ ನೀನು? ಕಾಲ್ ಬಂದಿತ್ತು. ಏ ಮಂಜ, ಏಯ್ ನಾ ಹೇಳಿರ್ಲಿಲ್ವಾ? ನನ್ಗೆ ಗೊತ್ತಿತ್ತು ಕಣೋ ನನ್ನ ಮಗ ಏನು ಅಂತ. ಒಂದೇ ಒಂದು ವಿಡಿಯೋ ಅವ್ನು ಹೀರೋ ಆಗಿ ಸೆಲೆಕ್ಟ್ ಆಗ್ಬಿಟ್ಟ ಕಣೋ. ಅಣ್ಣ ಖುಷಿಯಾದ ವಿಷಯ ಅಣ್ಣ. ಇರಿ ಅಣ್ಣ, ಇವಾಗಲೇ ಸ್ವೀಟ್ ಮಾಡ್ಕೊಂಡ್ ಬರ್ತೀನಿ. ಅದೇ ಆದ್ರೆ ನಿನ್ ಕೆಲಸ ಹೊರಟೋಯ್ತು. ಕೆಲಸ ಬಿಡಪ್ಪ, ಅಲ್ಲಿದ್ದಿದ್ರು ನನ್ನ ಜೀವನ ಪೂರ್ತಿ ನರಳಾಡ್ತಿದ್ದೆ. ನಾನೇ ಬಿಡ್ಬೇಕು ಅಂದ್ಕೊಂಡಿದ್ದೆ, ಆದರೆ ನನ್ನ ಕೆಲಸನ ನಮ್ಮ ಬಾಸ್ ಮಾಡಿದ್ದಾರೆ ಅಷ್ಟೆ. ನಾನು ಅಲ್ಲಿದ್ದಿದ್ರು ನಾನು ಸತ್ತೋಗ್ತಿದ್ದೆಪ್ಪ. ಯಾಕ್ರಿ ಹಿಂಗ್ ಸಾಯ್ತೀರಾ? ಏನಕ್ಕಯ್ಯ ನಿನ್ ಕಾಸು ಕೊಡೋದು? ಒಂದ್ ಟೀ ತಂದು ಕೊಡಕ್ಕಾಗಲ್ಲ ಟೈಮ್ ಸರಿಯಾಗಿ. ಅವ್ನು ನೋಡು, ಹೇ ಬಿಸ್ಕೆಟ್ ಅಲ್ಲ. ಆದರ್ಶ ಆಚಾರ್ ಅವರೇ, ಯಾರಣ್ಣ ಅವರು? ಡೈರೆಕ್ಟರ್ ಇರಬೇಕು. ಆದರ್ಶ ಆಚಾರ್, ನೀವು ಒಳಗೆ ಹೋಗ್ಬೋದು. ಸರಿ, ಆಲ್ ದಿ ಬೆಸ್ಟ್. ಬರೋ. ಸಾಕಲ್ಲಿ ಒಂದ್ ಸೆಂಟರ್ ಫ್ರೇಮ್ ಇಡು ಸಾಕು. ಅಂದ್ರ ನೀವೇನೇನ್ರಿ? ಆದರ್ಶ ಆಚಾರ್. ಸರ್, ಅದು ಆದರ್ಶ್ ಆಚಾರ್ ಅಷ್ಟೇ. ಅಲ್ಲ ರೀ ಆಚಾರ್ರೆ, ಒಂದು ಆಡಿಷನ್ ಟೇಪ್ ಕಳಿಸಿ ಅಂದ್ರೆ ಯಾವ್ದೋ ಪ್ರಿನ್ಸಿಪಲ್ ಲೆಟರ್ ಕೊಟ್ಟಂಗೆ ಇಷ್ಟು ಉದ್ದ ಲೆಟರ್ ಬರ್ದು ಕೊಟ್ಟಿದ್ರಲ್ಲ, ಯಾರ್ದ್ರಿ ಐಡಿಯಾ ಅದು? ಸರ್, ಅದು ನಮ್ಮ ತಂದೆಯವ್ರದ್ದು ಸರ್. ಹೌದಾ? ಹೋಗ್ಲಿ ಬಿಡಿ. ದ ಟೇಪ್ ವಾಸ್ ರಿಯಲಿ ಗುಡ್. ನಮ್ಮ ಇಡೀ ಟೀಮಿಗೆ ಇಷ್ಟ ಆಗಿದೆ. ಸರಿ, ಮೇಲ್ಗಡೆ ಒಂದು ಲೈನ್ ತಗೊಂಬಿಡಿ, ಫೈನಲ್ ಆಡಿಷನ್ ಮಾಡ್ಬಿಡೋಣ. ಓಕೆ ಸರ್. ರೆಡಿ ಆಗ್ತೀರಾ? ಹಾಂ, ರೆಡಿ ಸರ್. ನಾನು ರೆಡಿನಾ? ಹಾಂ. ಓಕೆ, ರೆಡಿ, ರೋಲ್, ಆ್ಯಂಡ್